ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಬಹಳ ಮಂದಿ ಎದುರು ನೋಡ್ತಾ ಇರುವಂತದ್ದು, ಅದರಲ್ಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರಾಗಿ ಆಯ್ಕೆ ಆಗಿರುವಂತವರು, ಅದರಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ಕೂಡ ಕ್ಯಾಬಿನೆಟ್ ನಲ್ಲಿ ನಮ್ಗೆ ಏನಾದ್ರೂ ಒಂದು ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಹೊತ್ತಿದ್ದಾರೆ. ಬಹುಶಃ ಸಂಪುಟ ವಿಸ್ತರಣೆ ಅಂತ ಅಂದ್ರೆ 7 ಸ್ಥಾನಗಳ ಪೈಕಿ 5 ಮಂದಿ ಈಗ ಆಲ್ರೆಡಿ ಸಿಎಂ ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಅವಕಾಶಗಳು 5 ಮಂದಿಗೆ ಸಿಕ್ಕ ಹೋಗುತ್ತೆ. ಅಕಸ್ಮಾತ್ ಏನಾದ್ರೂ ಸಂಪುಟ ಪುನರ್ರಚನೆ ಅನ್ನುವಂತ ವಿಚಾರ ಬಂದಾಗ ಬಹಳ ಅಚ್ಚರಿಯ ಆಯ್ಕೆ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಹಲವಾರು ಮಂದಿ ಇದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು ಕೂಡ ಬಹಳ ನಿರೀಕ್ಷೆಯನ್ನ ಹೊತ್ತೆ ಸದ್ಯ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ಫ್ಯಾಕ್ಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಜೊತೆಗೆ ಇದೀಗ ತಾನೇ ಅವರು ಮಾತುಕತೆ ಆರಂಭಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಸಂಪುಟ ಸರ್ಕಸ್ಗೆ ಸಂಬಂಧಪಟ್ಟ ಹಾಗಿನ ಬೆಳವಣಿಗೆಗಳು ಏನೇನು ಆಗಿದೆ ಬನ್ನಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ರಿಪೋರ್ಟ್ ಅನ್ನ. ನಡ್ಡಾಜಿ ಅವ್ರನ್ನ ನಮ್ಮ ಪ್ರಮುಖರನ್ನೆಲ್ಲ ಭೇಟಿ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಮಾತನಾಡಿಕೊಂಡು ಬರ್ತೀವಿ. ದಾವಣಗೆರೆ ಜಿಲ್ಲೆಗೆ ಒಂದು ಅವಕಾಶ ಕೊಡಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ನಮ್ಮ ಪಕ್ಷದ ವರಿಷ್ಠರನ್ನ, ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ವಿನಂತಿ ಮಾಡಿದ್ವಿ. ಕೊಪ್ಪಳ ಜಿಲ್ಲೆಗೆ ಪ್ರಾಧಾನ್ಯತೆ ಕೊಡ್ರಿ, ಅದರಲ್ಲಿ ನಾನು ಅಪೇಕ್ಷೆ ಇದ್ದೀನಿ ಅನ್ನುವಂಥ ಮಾತನ್ನು ಪದೇ ಪದೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ. ನನಗೊಂದು ವಿಶ್ವಾಸ ಇದೆ, ಯಾಕೆಂದರೆ ನಮ್ಮ ಸಮುದಾಯದಲ್ಲಿ ಇಡೀ ಕರ್ನಾಟಕದಲ್ಲಿ ಒಬ್ಬಳೇ ಶಾಸಕರು ಇರೋದ್ರಿಂದ ಅವಕಾಶವನ್ನು ಕೊಡ್ತಾರೆ ಅಂತೇಳಿ. ನಾನು ಅದರ ಆಕಾಂಕ್ಷಿ ಅಂತೇಳಿ ಮುಖ್ಯಮಂತ್ರಿಗಳು ಗಮನಕ್ಕಿದೆ, ಪಕ್ಷದ ಗಮನಕ್ಕಿದೆ. ಸಂಪುಟ ವಿಸ್ತರಣೆಯಾಗುತ್ತಾ, ಸಂಪುಟ ಪುನಾರಚನೆಯಾಗುತ್ತಾ? ಬಿಎಸ್ವೈ ಸಂಪುಟದಲ್ಲಿ ಯಾರೆಲ್ಲ ನೂತನ ಮಂತ್ರಿಗಳಾಗ್ತಾರೆ? ವಲಸಿಗರಿಗೆ ಎಷ್ಟು ಸ್ಥಾನ? ಮೂಲ ಬಿಜೆಪಿಗರಿಗೆ ಎಷ್ಟು ಸಚಿವ ಸ್ಥಾನ? ಯಡಿಯೂರಪ್ಪ ಪಟ್ಟಿನೇ ಫೈನಲ್ ಆಗುತ್ತಾ, ಇಲ್ಲ ಹೈಕಮಾಂಡ್ ಲಿಸ್ಟ್ ತೀರ್ಮಾನಿಸುತ್ತಾ? ಕಳೆದ ಹಲವು ದಿನಗಳಿಂದ ಕಾಡ್ತಿರೋ ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗೋ ಸಮಯ ಬಂದಿದೆ. ರಾಜ್ಯ ಸರ್ಕಾರದಲ್ಲಿ ಗರಿಗೆದರಿದ ಸಂಪುಟ ಸರ್ಕಸ್ ಕೊನೆಗೂ ಫೈನಲ್ ಆಯ್ತಾ ನೂತನ ಸಚಿವರ ಲಿಸ್ಟ್? ಎಸ್, ರಾಜ್ಯ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿ ನಡೆಯಲಿದ್ದು, ಸಿಎಂ ಯಡಿಯೂರಪ್ಪ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ವರಿಷ್ಠರೊಂದಿಗೆ ಸಿಎಂ ಸಂಪುಟ ಸರ್ಜರಿ ಕುರಿತು ಬಿಸಿ ಬಿಸಿ ಚರ್ಚೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಬೇಕೋ ಇಲ್ಲ ಪುನಾರಚನೆ ನಡೆಸಬೇಕೋ, ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬಗ್ಗೆ ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದು, ಎಲ್ಲರ ಚಿತ್ತ ಹೈಕಮಾಂಡ್ನತ್ತ ನೆಟ್ಟಿದೆ. ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ? ಸಿಎಂ ಕೈಯಲ್ಲಿದೆ 5 ಶಾಸಕರ ಪಟ್ಟಿ. ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ? ಎಸ್, ಇದೇ ಸದ್ಯ ಎಲ್ಲ ಆಕಾಂಕ್ಷಿಗಳನ್ನು ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ. ರಾಜ್ಯ ಸಂಪುಟದಲ್ಲಿ 7 ಸಚಿವ ಸ್ಥಾನಗಳು ಖಾಲಿ ಇವೆ. ಈ ಪೈಕಿ 5ರಿಗೆ ಸಚಿವ ಸ್ಥಾನ ನೀಡಲು ಸಿಎಂ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. 5 ಶಾಸಕರ ಹೆಸರಿನೊಂದಿಗೆ ದೆಹಲಿಗೆ ತೆರಳಿದ್ದಾರೆ ಎನ್ನಲಾಗಿದೆ. 3 ವಲಸಿಗ, 2 ಮೂಲ ಬಿಜೆಪಿಗರಿಗೆ ಮಂತ್ರಿಗಿರಿ. ಸಿಎಂ ಕೈಯಲ್ಲಿರೋ 5 ಮಂದಿಯ ಲಿಸ್ಟ್ನಲ್ಲಿ 3 ವಲಸಿಗರಿದ್ದು, 2 ಮೂಲ ಬಿಜೆಪಿ ಶಾಸಕರಿದ್ದಾರೆ. ಹಾಗಿದ್ರೆ ಮಂತ್ರಿ ಸ್ಥಾನಕ್ಕೆ ಸಿಎಂ ಬಿಎಸ್ವೈ ಪಟ್ಟಿಯಲ್ಲಿರೋ ಆ 5 ಮಂದಿ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿಗೆ ವಲಸೆ ಬಂದ ಎಂಟಿಬಿ ನಾಗರಾಜ್, ಆರ್ ಶಂಕರ್ ಮತ್ತು ಮುನಿರತ್ನ ಹೆಸರು ಸಿಎಂ ಕೈಯಲ್ಲಿರೋ ಸಚಿವ ಸ್ಥಾನದ ಲಿಸ್ಟ್ನಲ್ಲಿದೆ. ಇನ್ನು ಮೂಲ ಬಿಜೆಪಿಗರಾದ ಉಮೇಶ್ ಕತ್ತಿ ಮತ್ತು ಅರವಿಂದ್ ಲಿಂಬಾವಳಿ ಹೆಸರು ಕೂಡ ಬಿಎಸ್ವೈ ಪಟ್ಟಿಯಲ್ಲಿದೆ. ವಿಶ್ವನಾಥ್ ಯೋಗೇಶ್ವರ್ಗೆ ಸಚಿವ ಸ್ಥಾನ ಡೌಟ್. ಈ ಮಧ್ಯೆ ಸಚಿವಾಕಾಂಕ್ಷಿಗಳಾದ ಎಚ್ ವಿಶ್ವನಾಥ್ ಮತ್ತು ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಸಿಗೋದು ಇನ್ನೂ ಅನಿಶ್ಚಿತವಾಗಿಯೇ ಉಳಿದಿದೆ. ಇಬ್ಬರಿಗೂ ಮಂತ್ರಿಗಿರಿ ತಪ್ಪುತ್ತಾ ಅನ್ನೋ ಡೌಟ್ ಕ್ರಿಯೇಟ್ ಆಗಿದೆ. 7 ಸಚಿವ ಸ್ಥಾನಕ್ಕಾಗಿ 10ಕ್ಕೂ ಹೆಚ್ಚು ಶಾಸಕರ ಲಾಬಿ. ಈ ನಡುವೆ ಇರೋ 7 ಸಚಿವ ಸ್ಥಾನಕ್ಕಾಗಿ 10ಕ್ಕೂ ಹೆಚ್ಚು ಮಂದಿ ಶಾಸಕರು ಲಾಬಿ ನಡೆಸುತ್ತಿದ್ದಾರೆ. ಸರ್ಕಾರ ರಚನೆಗೆ ನೆರವಾದವರಿಗೆ ಮಂತ್ರಿಗಿರಿ ನೀಡಬೇಕಾದ ಅನಿವಾರ್ಯತೆ ಸಿಎಂಗೆ ಎದುರಾಗಿದ್ದು, ವಲಸಿಗ ಶಾಸಕರ ಪೈಕಿ 4ವರಿಗೆ ಸಚಿವ ಸ್ಥಾನ ನೀಡಬೇಕಿದೆ. ಹಾಗಿದ್ರೆ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿರೋ ಇನ್ನುಳಿದ ನಾಯಕರು ಯಾರೆಲ್ಲ ಅಂತ ನೋಡೋದಾದ್ರೆ,
ವಿಜಯಪುರ ಶಾಸಕರಾದ ಬಸನಗೌಡ ಯತ್ನಾಳ್, ಚಿತ್ರದುರ್ಗ ಶಾಸಕರಾದ ತಿಪ್ಪಾರೆಡ್ಡಿ, ದಾವಣಗೆರೆ ಶಾಸಕರಾದ ಎಸ್.ಎ. ರವೀಂದ್ರನಾಥ್, ಮೂಡಿಗೆರೆ ಶಾಸಕರಾದ ಎಂಪಿ ಕುಮಾರಸ್ವಾಮಿ, ಬಳ್ಳಾರಿ ಶಾಸಕರಾದ ಸೋಮಶೇಖರ್ ರೆಡ್ಡಿ, ಹೊನ್ನಾಳಿ ಶಾಸಕರಾದ ರೇಣುಕಾಚಾರ್ಯ, ಬೀಳಗಿ ಶಾಸಕರಾದ ಮುರುಗೇಶ್ ನಿರಾಣಿ ಮತ್ತು ಹಿರಿಯೂರು ಶಾಸಕರಾದ ಪೂರ್ಣಿಮಾ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ನಾನು ಹೇಳ್ತೀವಿ, ನಮ್ಮ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ. ನಾನು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾನು ಬೇರೆ ಕಡೆ ವಲಸೆ ಬಂದಿಲ್ಲ. ನಾನು ಮನೆಯಿಂದ ಸೀದಾ BJP ಇದ್ದೀನಿ. ಅವರು ನಮ್ಮ ಮಂತ್ರಿ ಕೊಟ್ಟಾರೆ, ಅವ್ರು ಏನು ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ನಾನು ಬಂದಿದ್ದೀನಿ. ನನಗೊಂದು ವಿಶ್ವಾಸ ಇದೆ, ಯಾಕೆಂದ್ರೆ ನಮ್ಮ ಸಮುದಾಯದಲ್ಲಿ ಇಡೀ ಕರ್ನಾಟಕದಲ್ಲಿ ಒಬ್ಬಳೇ ಶಾಸಕರು ಇರೋದ್ರಿಂದ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿ. ಆದರೂ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಮತ್ತು ನಂದೊಂದು ಮನವಿ ಸಹಿತ 34-32 ಜನ ಸಚಿವರಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಸರ್ಕಾರ ಕೊಡುವಂಥ ಚಿಂತನೆಯನ್ನು ಮಾಡಬೇಕು ಅಂತ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ, ಆದರೆ ಪ್ರಾದೇಶಿಕ ಸಮತೋಲನಲ್ಲಿ ಶೈಕ್ಷಣಿಕವಾಗಿ ಭಾಳ ಮುಂದುವರಿದೆ, ವ್ಯಾಪಾರದಲ್ಲೂ ಮುಂದುವರಿದೆ. ಹಾಗಾಗಿ ದಾವಣಗೆರೆ ಜಿಲ್ಲೆಗೆ ಒಂದು ಅವಕಾಶ ಕೊಡಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ನಮ್ಮ ಪಕ್ಷದ ವರಿಷ್ಠರನ್ನ, ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ವಿನಂತಿ ಮಾಡಿದ್ವಿ. ಹೈಕಮಾಂಡ್ ಹೇಳಿದಂತೆ ಮಾಡ್ತೀನಿ ಎಂದ ಬಿಎಸ್ವೈ. ಇನ್ನು ಹೈಕಮಾಂಡ್ ಭೇಟಿಗೂ ಮುನ್ನ ಮಾತನಾಡಿದ ಸಿಎಂ ಬಿಎಸ್ವೈ, ಸಂಪುಟ ವಿಸ್ತರಣೆನಾ ಪುನಾರಚನೆನಾ ಅನ್ನೋದನ್ನ ನಾಯಕರು ಹೇಳಬೇಕು, ದೆಹಲಿ ನಾಯಕರು ಹೇಳಿದಂತೆ ಮಾಡ್ತೀನಿ ಅಂದ್ರು. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಡ್ಡಾಜಿ ಅವ್ರನ್ನ ನಮ್ಮ ಪ್ರಮುಖರನ್ನೆಲ್ಲ ಭೇಟಿ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಮಾತನಾಡ್ಕೊಂಡು ಬರ್ತೀನಿ. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಯಡಿಯೂರಪ್ಪಗೆ ಸಿಗುತ್ತಾ ಹೈಕಮಾಂಡ್ ಗ್ರೀನ್ ಸಿಗ್ನಲ್? ಈ ಮಧ್ಯೆ ಸಿಎಂ ಸಂಪುಟ ಪುನಾರಚನೆಗೆ ಅವಕಾಶ ನೀಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿರೋ ಸಾಧ್ಯತೆ ಇದೆ. ಅಲ್ಲದೆ ಸಚಿವ ಸ್ಥಾನಕ್ಕೆ ತಾವು ಸಿದ್ಧಪಡಿಸಿದ್ದ 5 ಮಂದಿಯ ಹೆಸರನ್ನು ಕೂಡ ಬಿಎಸ್ವೈ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಆದರೆ ವರಿಷ್ಠರು ಬಿಎಸ್ವೈ ಪಟ್ಟಿಯನ್ನೇ ಪರಿಗಣಿಸ್ತಾರಾ, ಇಲ್ಲ ತಮ್ಮದೇ ಲೆಕ್ಕಾಚಾರದೊಂದಿಗೆ ಯಾರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋ ಸರ್ಪ್ರೈಸ್ ಆಯ್ಕೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ನಾವು ಮೊದಲೇ ಹೇಳಿದಾಗೆ ಮುಖ್ಯಮಂತ್ರಿಗಳು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಸದ್ಯ ದೆಹಲಿಗೆ ಹೋಗಿದ್ದಾರೆ. ಯಾಕಂದ್ರೆ ಮೊದಲ ಬಾರಿಗೆ ಅವರು ಈ ಬೈ ಎಲೆಕ್ಷನ್ಗಿಂತ ಮುಂಚೆ ಹೋದಂತ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಬಂದ್ರು, ಬಹಳ ಖುಷಿಯಾಗಿ ಬಂದ್ರು, ಅಂತ ಸಕ್ಸಸ್ ಸಿಕ್ಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಫೈನಲ್ ಆಗಬಹುದು ರಾಜ್ಯ ಸಚಿವ ಸಂಪುಟದ ಲಿಸ್ಟ್. ಜೆಪಿ ನಡ್ಡಾ ಜೊತೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಕ್ಲಿಯರ್ ಇದೆ, ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವಂತಹ ನಡ್ಡಾ ಅವರ ನಿವಾಸದಲ್ಲಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕ್ಲಿಯರ್ ಏನಿದೆ ಅಂತ ಅಂದ್ರೆ, ಅಕಸ್ಮಾತ್ ಸಂಪುಟ ವಿಸ್ತರಣೆ ಅಂತ ಅಂದ್ರೆ ಇವತ್ತೇ ಅದು ಫೈನಲೈಸ್ ಆಗ್ಬಿಡುತ್ತೆ. 5 ಮಂದಿಗೆ ಬಹುಶಃ ಅವಕಾಶ ಸಿಗಬಹುದು ಇರುವಂತ 7 ಸ್ಥಾನಗಳ ಪೈಕಿ. ಅಕಸ್ಮಾತ್ ಪುನರ್ರಚನೆ ಅಂತ ಅಂದ್ರೆ ಬಹುಶಃ JP ನಡ್ಡಾ ಅವರು ಕೂಡ ಸ್ವಲ್ಪ ಸಮಯಾವಕಾಶವನ್ನ ತೆಗೆದುಕೊಂಡು ಆ ನಂತರದಲ್ಲಿ ಇತರ ನಾಯಕರುಗಳ ಜೊತೆಗೆ ಚರ್ಚೆ ಮಾಡಿ ಆ ನಂತರದಲ್ಲಿ ಲಿಸ್ಟ್ ಅನ್ನ ಫೈನಲೈಸ್ ಮಾಡಬಹುದು. ಇತರ ನಾಯಕರು ಅಂತ ಅಂದ್ರೆ ಅಲ್ಲಿ ಅಮಿತ್ ಶಾನು ಬರ್ತಾರೆ, ಬಹುಶಃ BL ಸಂತೋಷ್ ಅವರು ಕೂಡ ಬರಬಹುದು. ಅವ್ರ ಜೊತೆಗೆ ಎಲ್ಲ ಚರ್ಚೆ ಮಾಡಿ ಆ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿಗಳಿಗೆ ಅವ್ರ ವಿಚಾರವನ್ನ ತಿಳಿಸುವಂತ ಚಾನ್ಸಸ್ ತೀರಾ ಹೆಚ್ಚಿರುತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕು. ಈಗ ನಾಯಕತ್ವ ಬದಲಾವಣೆ ಈ ತರದೆಲ್ಲ ಬಹಳ ಸಂಗತಿಗಳು ಕೇಳ್ಬರ್ತಾ ಇರುವಂತ ಸಂದರ್ಭ. ಅಕಸ್ಮಾತ್ ಏನಾದರೂ ಸಂಪುಟ ವಿಸ್ತರಣೆ ಅಂತ ಅಂದ್ರೆ ಮುಂದೆ ನಾಯಕತ್ವ ಬದಲಾವಣೆಗೆ ಈಗ ಇಮಿಡಿಯೇಟ್ ಅಲ್ಲದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಮುಕ್ತ ಅವಕಾಶ ಇದೆ ಅನ್ನುವಂಥ ರೀತಿಯಾಗಿ ನಾವು ಗಮನಿಸಬಹುದು. ಅಕಸ್ಮಾತ್ ಏನಾದರೂ ಸಂಪುಟ ಪುನರ್ರಚನೆ ಅಂತ ಅಂದ್ರೆ ಇನ್ನುಳಿದಂಥ ಸಮಯ ಸಂದರ್ಭಕ್ಕೆ BS ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವ್ರ ಸ್ಥಾನಕ್ಕೆ ಯಾವುದೇ ತೆರಳಂತ ಸಮಸ್ಯೆ ಇಲ್ಲ, ಅಬಾಧಿತ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಹೀಗಾಗಿ ಇಲ್ಲೂ ಕೂಡ ನಾವು ಎರಡೆರಡು ರೀತಿಯಂತ ಲೆಕ್ಕಾಚಾರವನ್ನು ಹಾಕೋದಕ್ಕೆ ಅವಕಾಶ ಇದೆ. ಸಂಪುಟ ವಿಸ್ತರಣೆ ಅಂತ ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆನೋ ಮತ್ತೊಂದು ಅದು ಮುನ್ನೆಲೆಗೆ ಬಂದರೂ ಕೂಡ ಮತ್ತೆ ಆಶ್ಚರ್ಯ ಇಲ್ಲ. ಹೈಕಮಾಂಡ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಅಕಸ್ಮಾತ್ ಪುನರ್ರಚನೆ ಅಂದ್ರೆ, ಯಾಕಂದ್ರೆ ಮುಖ್ಯಮಂತ್ರಿಯವರವರಿಗೆ ಪುನರ್ರಚನೆಯ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಮುಂದಿನ ಹಂತದಲ್ಲಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದು ತಮ್ಮ ಕ್ಯಾಬಿನೆಟ್ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫ್ರೀ ಹ್ಯಾಂಡ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಾಗಿ ಒಂದು ಭಾವಿಸೋಕ್ಕೊಂದು ಅವಕಾಶ ಅಷ್ಟೇ. ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಸದ್ಯ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಯೋಚನೆ ಮಾಡಿದ್ದಾರೆ.
BS ಯಡಿಯೂರಪ್ಪನವರು ಬಹುಶಃ JP ನಡ್ಡಾ ಅವರನ್ನ ಭೇಟಿಯಾಗಿ ಬಂದು ಅಧಿವೇಶನ 7ನೇ ತಾರೀಕು ಪ್ರಾರಂಭ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅವಕಾಶ ಮಾಡಿಕೊಡಿ, ಹೊಸಬರ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಅವರು ಇನ್ನೊಂದು 2-3 ದಿವಸದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿಬಿಟ್ಟು ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಒಳ್ಳೆ ಚರ್ಚೆ ಆಯಿತು. ರಾಜ್ಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿದ್ರು ಗೋವಿಂದ ಕಾರಜೋಳ ನನ್ನ ಜೊತೆಗೆ. ತುಂಬ ಒಳ್ಳೆ ಮಾತುಕತೆ ಆಯಿತು. ಭಾಳ ಸಂತೋಷ ಪಡಿಸ್ಕೊಟ್ಟಿದ್ದಾರೆ. ಅವರು ಸಹ ಸುಮಾರು 3 ದಿವಸ ದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೂ ಮುಂದೆ ತಿಂಗಳು ಬರ್ತೀನಿ 3 days ಅಂತ ಹೇಳಿದ್ದಾರೆ. ಸೊ ಅವರ ಪ್ರವಾಸದಿಂದ ಒಳ್ಳೆಯದಾಗ್ತಾ ಇದೆ. ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಥಿತಿ ದಿನೇ ದಿನೇ ಜನಬೆಂಬಲ ಜಾಸ್ತಿ ಆಗ್ತಿದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಸಹ ನಾವು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ದಿನೇ ದಿನೇ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಜನಬೆಂಬಲವನ್ನು ಜಾಸ್ತಿ ಪಡಿತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಇವತ್ತು ಇಡೀ ದೇಶದಲ್ಲಿ ಅದಕ್ಕೆ ಪರ್ಯಾಯ ಬೇರೆ ಯಾರೂ ಇಲ್ಲ ಅನ್ನೋದಾಗಿದೆ. ನನ್ನೊಂದೇ ಒಂದು ಅಪೇಕ್ಷೆ, ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಲೋಕಸಭಾ ಚುನಾವಣೆಗೆ ನೆಕ್ಸ್ಟ್ ಟೈಮ್ ನಿಂತು ಗೆದ್ದು ಮತ್ತೊಮ್ಮೆ 5 ವರ್ಷ ದೇಶದ ಪ್ರಧಾನಿ ಆದರೆ ದೇಶದ ಅಭಿವೃದ್ಧಿ. ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯೋ ಸರ್? ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯೋ ಸರ್? ನೋಡೋಣ, ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ, ಅಮಿತ್ ಶಾ ನಮ್ಮ ನಡ್ಡಾ ಅವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ಮೇಲೆ ಡಿಪೆಂಡ್. ಎಷ್ಟು ಸಚಿವ ಸ್ಥಾನಗಳು ಸರ್ ಭರ್ತಿ ಮಾಡುವಂಥದ್ದು? ಎಷ್ಟು ಸಚಿವ ಸ್ಥಾನಗಳು? ಎಲ್ಲ ವಿವರವನ್ನು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಸರ್, ಈಗ ಅಮಿತ್ ಶಾ ಅವ್ರು ಭೇಟಿ ಮಾಡ್ತೀರಾ? ಇಲ್ಲ, ಈಗ ನಾನು ಸ್ಟ್ರೈಟ್ ಅವೇ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ತಗೊಳಪ್ಪ, ಇದೆ ಯಾರ್ದು ಪ್ಲೀಸ್. ಥ್ಯಾಂಕ್ ಯು. ಸೊ ಅಲ್ಲಿಗೆ ಬಹಳ ಸ್ಪಷ್ಟ ಆಗಿದೆ. ಬಹುಶಃ ಇವತ್ತು ಸಂಜೆ ಒಳಗೆ ಫೈನಲೈಸ್ ಆದ್ರೂ ಆಗಬಹುದು ಅನ್ನುವಂತ ನಿರೀಕ್ಷೆಯೂ ಕೂಡ ಇತ್ತು, ಆತರ ಮಾತು ಕೂಡ ಇತ್ತು. ಮುಖ್ಯಮಂತ್ರಿಗಳು ಒಂದ್ ಹಂತಲ್ಲಿ ಆತರ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಬಟ್ ಇವತ್ತು ಫೈನಲೈಸ್ ಆಗ್ಬೋದು ಅಂತ ಚಾನ್ಸಸ್ ತೀರಾ ಕಮ್ಮಿ. ಇನ್ನು 2-3 ದಿನದ ಒಳಗಾಗಿ ಅವ್ರು ಚರ್ಚೆ ಮಾಡಿ ಆ ನಂತರ ನಮ್ಗೆ ಹೇಳ್ತೀವಿ ಅನ್ನುವಂತ ಸಂಗತಿಯನ್ನ ಹೇಳಿದ್ದಾರೆ. ಅಲ್ಲಿಗೆ ಪುನರ್ರಚನೆ ಆದ್ರೂ ಆಶ್ಚರ್ಯ ಇಲ್ಲ. ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ದೆಹಲಿಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಅದು ಮುಂಚೆನೆ ಶೆಡ್ಯೂಲ್ ಆಗಿತ್ತು ಕೂಡ. ಅವ್ರು ವೇಳಾಪಟ್ಟಿ ಗಮನಿಸಿದಂತ ಸಂದರ್ಭದಲ್ಲೂ ಕೂಡ ಇವತ್ತು ಅವ್ರು ದೆಹಲಿಗೆ ಹೋಗ್ತಾರೆ, JP ನಡ್ಡಾ ಅವರನ್ನ ಭೇಟಿ ಆಗ್ತಾರೆ. ಆ ನಂತರದಲ್ಲಿ ಸ್ಟ್ರೈಟ್ ಅವೇ ಅವರು ಬೆಂಗಳೂರು ಕಡೆಗೆ ಮತ್ತೆ ವಾಪಸ್ ಹೊರಡ್ತಾರೆ ಅನ್ನೋದು ಸ್ಪಷ್ಟ ಇತ್ತು. ಬಹುಶಃ ಇವತ್ತೇನಾದ್ರೂ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಈ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇತ್ತು ಏನೋ. ಬಟ್ ಸಿಕ್ಕಿಲ್ಲ ಅಮಿತ್ ಶಾ ಅವರು. ಈ ಕಾರಣಕ್ಕಾಗಿ JP ನಡ್ಡಾ ಅವರು ಪೂರ್ವಭಾವಿಯಾಗಿ ಅವ್ರು ಹೇಗೆ ಮಾತುಕತೆ ಆಡಬೇಕು ಅನ್ನುವಂಥದ್ದು ನಿರೀಕ್ಷೆ ಇತ್ತು, ವೇಳಾಪಟ್ಟಿ ಸಿದ್ಧ ಆಗಿತ್ತು. ಅದರಂತೆ ಅವರು JP ನಡ್ಡಾ ಅವರ ಜೊತೆಗೆ ಮಾತುಕತೆ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಬಟ್ ಇವತ್ತು ಕೂಡ ಒಂದು ಹಂತದಲ್ಲಿ ಹೇಳಬೇಕು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಬರಿಗೈಯಲ್ಲೇ ವಾಪಸ್ ಬರ್ತಿದ್ದಾರೆ. ಆದರೆ ಅಲ್ಲಿ ಬಹಳ ಉಪಯುಕ್ತವಂತ ಚರ್ಚೆ ಆಗಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ಮುಂದೆ ಯಾವ ತರಹದ ನಿರ್ಧಾರ ಏನು ಎತ್ತ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರ ಮೇಲೆನೆ ಬಿಟ್ಟಿದ್ದಾರೆ. JP ನಡ್ಡಾ ಏನ್ ಹೇಳ್ತಾರೆ ನೋಡೋಣ, ಆಮೇಲೆ ನಿರ್ಧಾರ. ದೆಹಲಿಯಿಂದ ಬೆಂಗಳೂರು ಕಡೆಗೆ ಹೊರಟಿರುವಂತ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿರುವಂತ ಮಾತಿದು. ಅಂದ್ರೆ ತಾನು ಈ ವಿಚಾರವನ್ನ ಹೇಳಿದ್ದೀನಿ, ಅದಕ್ಕೆಲ್ಲ ಒಪ್ಪಿಗೆ ಸೂಚಿಸಿದ್ದಾರೆ, ಇದಿಲ್ಲ. ಅವ್ರು ಏನ್ ಹೇಳ್ತಾರೆ ನೋಡೋಣ, ಆಮೇಲೆ ನಮ್ಮ ನಿರ್ಧಾರ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ತಾನು ಏನೇನು ವಿಚಾರವನ್ನ ಮಂಡಿಸ್ಬೇಕಿತ್ತು ಅದೆಲ್ಲ ಮಂಡಿಸಿದ್ದೀನಿ, ಯಾರ್ಯಾರಿಗೆ ಅವಕಾಶ ಬೇಕು ಅನ್ನುವಂಥದ್ದನ್ನ ನಾನು ಕೇಳಬೇಕಿತ್ತು ಅದೆಲ್ಲವನ್ನು ಕೇಳಿದ್ದೀನಿ. ಬಟ್ ಅಂತಿಮವಾದಂತ ನಿರ್ಧಾರ ಇಲ್ಲಿ JP ನಡ್ಡಾ ಅವರದ್ದು ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ಸೇಫ್ ಗೇಮ್. ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಅಕಸ್ಮಾತ್ ಕ್ಯಾಬಿನೆಟ್ ಅದು ರೀಶಫಲ್ ಆಗುವಂಥದ್ದು ಅಥವಾ ಎಕ್ಸ್ಪಾನ್ಷನ್ ಆಗುವಂತ ಸಂದರ್ಭದಲ್ಲಿ ಬಹಳ ಅಸಮಾಧಾನಿತರು. ಮುಖ್ಯಮಂತ್ರಿಗಳ ಬಳಿ ಹೋಗಿ ಹೀಗೀಗ ಆಗ್ಬಿಡ್ತು ಅಂತ ಅಸಮಾಧಾನ ತೋಡ್ಕೊಳ್ಳೋದು, ಬಂಡಾಯ ಹೇಳೋದು, ಬಣ ಮಾಡ್ಕೊಳ್ಳೋದು, ಈ ತರದೆಲ್ಲ ಇದ್ದೇ ಇರುತ್ತೆ. ಬಟ್ ಮುಖ್ಯಮಂತ್ರಿಗಳು ಇಲ್ಲಿ ಕಂಪ್ಲೀಟ್ ಆಗಿ ವಿಚಾರ ಮಂಡಿಸಿದ್ರು ಕೂಡ ಇಂಥವರೇ ಬೇಕು, ರೀಶಫಲ್ಲೇ ಆಗ್ಬೇಕು, ಅದ್ರಲ್ಲಿ ಇಂಥವರೇ ಇರಬೇಕು, ಈ ತರದ ಪರಮಾಧಿಕಾರ ತನಗೆ ಇಲ್ಲ ಅನ್ನುವಂತ ರೀತಿಯಾಗಿಯೂ ಕೂಡ ಅವ್ರ ಮಾತಲ್ಲಿ ಒಂದು ಭಾವನೆ ವ್ಯಕ್ತ ಆಗಿದೆ. ನಾನು ಎಲ್ಲ ಮಾತಾಡಿದ್ದೀನಿ, ಅಂತಿಮ ನಿರ್ಧಾರ JP ನಡ್ಡಾ ಅವರದ್ದು. ಅವ್ರು ಏನ್ ಹೇಳ್ತಾರೆ ನೋಡೋಣ. ಹಾಗಾಗಿ ಮುಂದೇನಾದ್ರೂ ಸಮಸ್ಯೆ ಆದ್ರೆ, ಕೆಲವರು ಏನ್ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೀರಾ, ನಿಮ್ಗೇನಾದ್ರೂ ಆಕಾಂಕ್ಷೆ ತಕ್ಕ ಹಾಗೆ ಏನಾದ್ರೂ ಈಡೇರಿಕೆ ಆಗಿಲ್ಲ ಅಂತ ಅಂದ್ರೆ ಹೈಕಮಾಂಡ್ ತೆಗೆದುಕೊಂಡಿರುವಂತ ನಿರ್ಧಾರ ಅದಕ್ಕೆ ಕಾರಣ. ಈ ರೀತಿಯಾಗಿ ಕೂಡ ಇದನ್ನ ನಾವು ಬಹುಶಃ ಅರ್ಥೈಸ್ಕೊಳ್ಬಹುದು ಅಂತ ಕಾಣಿಸುತ್ತೆ. ಬಟ್ ನೋಡೋಣ, ಇವತ್ತಂತೂ ಬಹಳ ಮಂದಿ ಆಸೆಗಣ್ಗಳಿಂದ ದೆಹಲಿ ಕಡೆಗೆ ನೋಡ್ತಾ ಇದ್ರಲ್ಲ, ಅವರ ಆಸೆ ಈಡೇರಿಕೆ ಆಯ್ತು ಅಥವಾ ಅದಕ್ಕೆ ತಣ್ಣೀರು ಹಚ್ಬಿಟ್ರು ಅಂತ ಅಂದ್ಕೊಳಕ್ಕಾಗಲ್ಲ, ಅರ್ಥೈಸ್ಕೊಳಕ್ಕಾಗಲ್ಲ. ಇನ್ನೂ 2-3 ದಿನ ತನಕ ಅವರು ಕಾಯ್ಬೇಕಾಗುತ್ತೆ. ಸಂಪುಟ ಸರ್ಕಸ್ ಏಳು ಬೀಳು. ಇನ್ನೂ ನಾವೊಂದು 2 ದಿನದ ತನಕ ಈ ಕುತೂಹಲ ಹೀಗೆ ಕಟ್ಟಿಟ್ಟಂಗಾಗಿದೆ.
ಯಾಕಂತಂದ್ರೆ ಇನ್ನೆರಡು ದಿನ ಸಚಿವ ಸಂಪುಟ ವಿಸ್ತರಣೆಯ ನಿರ್ಧಾರ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳೇ ಹೇಳಿರೋ ಹಾಗೆ ಹೈಕಮಾಂಡ್ ಒಪ್ಪಿಗೆಯ ಬಳಿಕವೇ ಅದು ವಿಸ್ತರಣೆನ ಪುನರ್ರಚನೆನ ಅನ್ನುವಂಥದ್ದು ಗೊತ್ತಾಗ್ತಿದೆ. ಬಟ್ ಯಡಿಯೂರಪ್ಪನವ್ರು ಮಾತನಾಡೋ ಟೈಮ್ನಲ್ಲಿ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಜೆ.ಪಿ. ನಡ್ಡಾ ಅವ್ರ ಬಳಿ ನಾನು ಮಾತಾಡಿದೆ, ಹೊಸಬ್ರನ್ನೆಲ್ಲ ಸಂಪುಟಕ್ಕೆ ಸೇರಿಸ್ಕೊಳ್ಳೋಣ ಅಂತ ಅಂದ್ರ. ಹೊಸಬ್ರು ಅಂದ್ರೆ ಯಾರು? ಹೊಸಬ್ರು ಅಂತ ಅಂದ್ರೆ ಅದರಲ್ಲಿ MTB ನಾಗರಾಜ್, ಮುನರತ್ನ ಅವರು, ಅನಂತರ ಅಲ್ಲಿ ಶಂಕರ್ ಅವರು, ಇವ್ರುಗಳ ಅಥವಾ ಇದ್ದಂತ ಕೆಲ ಹಿರಿಯರನ್ನ ಹೊರಗಿಟ್ಟು ಹೊಸಬ್ರನ್ನ ಸ್ವಲ್ಪ ಹೊಸ ಪೀಳಿಗೆಗೆ ಮನ್ನಣೆ ಕೊಡೋಣ ಅನ್ನುವಂತ ರೀತಿಯಾಗಿ ಅವ್ರು ಹೇಳಿರೋದಾ? ಬಹುಶಃ ಪುನರ್ರಚನೆ ವಿಚಾರವಾಗಿ ಇವತ್ತು ಬಹಳ ಸೀರಿಯಸ್ ಡಿಸ್ಕಷನ್ ಆಗಿದೆ ಅನ್ನೋದು ಸ್ಪಷ್ಟ. ಸಂಪುಟ ಪುನರ್ರಚನೆ ವಿಸ್ತರಣೆ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲೂ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲಿದ್ದಂತ ಮಾಧ್ಯಮ ಪ್ರತಿನಿಧಿಗಳು ಬಹಳ ಸ್ಪಷ್ಟವಾಗಿ ಕೇಳಿದ್ರು, ಸರ್ ವಿಸ್ತರಣೆನ ಪುನರ್ರಚನೆನ ಅಂತ. ನೋಡೋಣ ಏನ್ ಹೇಳುತ್ತೆ ಹೈಕಮಾಂಡ್, ನಂತರ ನಿರ್ಧಾರಕ್ಕೆ ಬರೋಣ ಅನ್ನೋದನ್ನೇ ಹೇಳಿದ್ರು. ಬಿಟ್ರೆ ಪುನರ್ರಚನೆ ಕಡೆ ಒಲವಿರೋದು, ವಿಸ್ತರಣೆ ಕಡೆನೆ ಸಾಕಿಗೆ ಸದ್ಯಕ್ಕೂ ಅದು ಯಾವುದು ವಿಚಾರವನ್ನು ಅವ್ರು ಹೇಳಲಿಲ್ಲ. ಬಟ್ ಅವರು ಹೇಳುವಂತ ಸಂದರ್ಭದಲ್ಲಿ ಕೆಲ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಅಂದಿರೋದು, ಆಮೇಲೆ ಈ ಗುಟ್ಟನ್ನ ಬಿಟ್ಕೊಡದೆ ಇರೋದು, ಇದೆಲ್ಲವೂ ಕೂಡ ಪುನರ್ರಚನೆಗೆ ಸಂಬಂಧಪಟ್ಟಂಗೆನೂ ಕೂಡ ಬಹಳ ಸೀರಿಯಸ್ ಆಗಿ ಡಿಸ್ಕಷನ್ ಆಗಿದೆ ಅಂತ ಬಹುಶಃ ನಾವು ಇಲ್ಲಿ ಅರ್ಥೈಸ್ಕೊಳ್ಬಹುದಾಗಿದೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ನಡ್ಡಾ ಜೊತೆಗೆ ಎಲ್ಲ ಮಾತಾಡಿ ಆದಷ್ಟು ಬೇಗ ಅಧಿವೇಶನ 7ನೇ ತಾರೀಕು ಪ್ರಾರಂಭ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅವಕಾಶ ಮಾಡಿಕೊಡಿ, ಹೊಸಬರ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಅವರು ಇನ್ನೊಂದು 2-3 ದಿವಸದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿಬಿಟ್ಟು ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಒಳ್ಳೆ ಚರ್ಚೆ ಆಯಿತು. ರಾಜ್ಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿದ್ರು ಗೋವಿಂದ ಕಾರಜೋಳ ನನ್ನ ಜೊತೆಗೆ. ತುಂಬ ಒಳ್ಳೆ ಮಾತುಕತೆ ಆಯಿತು. ಭಾಳ ಸಂತೋಷ ಪಡಿಸ್ಕೊಟ್ಟಿದ್ದಾರೆ. ಅವರು ಸಹ ಸುಮಾರು 3 ದಿವಸ ದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೂ ಮುಂದೆ ತಿಂಗಳು ಬರ್ತೀನಿ 3 days ಅಂತ ಹೇಳಿದ್ದಾರೆ. ಸೊ ಅವರ ಪ್ರವಾಸದಿಂದ ಒಳ್ಳೆಯದಾಗ್ತಾ ಇದೆ. ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಥಿತಿ ದಿನೇ ದಿನೇ ಜನಬೆಂಬಲ ಜಾಸ್ತಿ ಆಗ್ತಿದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಸಹ ನಾವು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ದಿನೇ ದಿನೇ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಜನಬೆಂಬಲವನ್ನು ಜಾಸ್ತಿ ಪಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಇವತ್ತು ಇಡೀ ದೇಶದಲ್ಲಿ ಅದಕ್ಕೆ ಪರ್ಯಾಯ ಬೇರೆ ಯಾರೂ ಇಲ್ಲ ಅನ್ನೋದಾಗಿದೆ. ನನ್ನೊಂದೇ ಒಂದು ಅಪೇಕ್ಷೆ, ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಲೋಕಸಭಾ ಚುನಾವಣೆಗೆ ನೆಕ್ಸ್ಟ್ ಟೈಮ್ ನಿಂತು ಗೆದ್ದು ಮತ್ತೊಮ್ಮೆ 5 ವರ್ಷ ದೇಶದ ಪ್ರಧಾನಿ ಆದರೆ ದೇಶದ ಅಭಿವೃದ್ಧಿ. ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಸರ್, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಸರ್, ನೋಡೋಣ. ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ, ಅಮಿತ್ ಶಾ ನಮ್ಮ ನಡ್ಡಾ ಅವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ ಮೇಲೆ ಡಿಪೆಂಡ್. ಎಷ್ಟು ಸಚಿವ ಸ್ಥಾನಗಳು ಸರ್ ಭರ್ತಿ ಮಾಡುವಂಥದ್ದು? ಎಷ್ಟು ಸಚಿವ ಸ್ಥಾನಗಳು? ಎಲ್ಲ ವಿವರವನ್ನು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಅಮಿತ್ ಶಾ ಭೇಟಿ ಮಾಡ್ತೀರಾ? ಇಲ್ಲ, ಈಗ ನಾನು ಸ್ಟ್ರೈಟ್ ಅವೇ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ಸೊ ಇದು ಮುಖ್ಯಮಂತ್ರಿಗಳು ನಾವು ಮೊದಲೇ ಹೇಳಿದಾಗೆ ಜೆ.ಪಿ. ನಡ್ಡಾ ಅವರ ಭೇಟಿಯ ಬಳಿಕ ಆಡಿದಂತಹ ಮಾತು. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚಂದ್ರಮೋಹನ್, ಇಲ್ಲಿ ಮುಖ್ಯಮಂತ್ರಿಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ವಿಚಾರ ಅಂತಾನೆ ಅವರು ಆರಂಭ ಮಾಡಿದ್ರು ಕೂಡ ಆ ನಂತರ ಅಲ್ಲಿ ಏನಾದ್ರು ಪುನರ್ರಚನೆ ಸಾಧ್ಯತೆ ಇದೆಯಾ ಅನ್ನುವಂಥದಕ್ಕೆ ಅವರು ಯಾವುದೇ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಬಹುಶಃ ಇಲ್ಲಿ ಹೈಕಮಾಂಡ್ ಯಾಕಂದ್ರೆ ಇವ್ರು ಇಟ್ಕೊಂಡು ಹೋಗಿರುವ ಪಟ್ಟಿ ಪ್ರಕಾರವಾಗಿ ಎಕ್ಸ್ಪಾನ್ಷನ್ಗೆ ಬಹಳ ಸುಲಭವಾಗಿ ಇವತ್ತು ನಿರ್ಧಾರವನ್ನ ಹೇಳಬಹುದಾಗಿತ್ತು ಹೈಕಮಾಂಡ್, ಅಥವಾ ನಾಳೆ ಹೇಳಬಹುದಾಗಿತ್ತು. ಬಟ್ ಇನ್ನೂ 2 ದಿನ ಅನ್ನುವಂಥ ಸಂಗತಿಯನ್ನು ಹೇಳ್ತಾ ಇರೋದ್ರನ್ನ ನೋಡಿದ್ರೆ ಬಹುಶಃ ಹೈಕಮಾಂಡ್ ಕೂಡ ಈ ರೀಶಫಲ್ ಬಗ್ಗೆ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ ಅಂತ ಇಲ್ಲಿ ನಾವು ಅರ್ಥೈಸ್ಕೊಳ್ಬಹುದಾಗಿದೆಯಾ? ಏನ್ ಕತೆ ಚಂದ್ರಮೋಹನ್? ಮಲ್ತೇಶ್, ಇನ್ನು ಇದ್ರ ಬಗ್ಗೆ ಹೈಕಮಾಂಡ್ ಏನ್ ತೀರ್ಮಾನ ಕೈಗೊಂಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಯಡಿಯೂರಪ್ಪನವ್ರಿಗೂ ಕೂಡ ತಿಳಿಸಿಲ್ಲ. ಹೈಕಮಾಂಡ್ ತನ್ನ ತೀರ್ಮಾನವನ್ನ ಮುಂದಿನ 2 ದಿನದಲ್ಲೇ ಸಿಎಂ ಯಡಿಯೂರಪ್ಪ ಅವರಿಗೆ ತಿಳಿಸೋದಾಗಿ ಹೇಳಿದೆ. ಹೀಗಾಗಿ ಈಗ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಯಡಿಯೂರಪ್ಪ ಅವರು ಕೂಡ ಕಾದ್ ನೋಡ್ಬೇಕಾಗಿದೆ. ಆ ಒಂದು ಹೈಕಮಾಂಡ್ ನ ತೀರ್ಮಾನವನ್ನ ಈಗ ಯಡಿಯೂರಪ್ಪ ಅವರು ಕೂಡ ಎದುರು ನೋಡ್ತಾ ಇದ್ದಾರೆ. ಇವತ್ತು ಯಡಿಯೂರಪ್ಪ ಅವರು ಜೆ.ಪಿ. ನಡ್ಡಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸುಮಾರು 25ರಿಂದ 30 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಈ ವೇಳೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡ್ಬೇಕಾ ಏನು ಅನ್ನೋದ್ರ ಬಗ್ಗೆನೇ ವಿಸ್ತೃತವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಈಗ ಯಡಿಯೂರಪ್ಪ ಅವರ ಅಭಿಪ್ರಾಯವನ್ನ ಹೈಕಮಾಂಡ್ ಪಡ್ಕೊಂಡಿದೆ. ಈಗ ತನ್ನ ತೀರ್ಮಾನ ಏನು ಅನ್ನೋದನ್ನ ಹೈಕಮಾಂಡ್ ತಿಳಿಸಬೇಕಾಗಿದೆ. ಜೆ.ಪಿ. ನಡ್ಡಾ ಅವರೇ ಯಡಿಯೂರಪ್ಪ ಅವರಿಗೆ ತಿಳಿಸಬೇಕಾಗಿದೆ. ಬಹುಶಃ ಅಮಿತ್ ಶಾ ಅವರು ಮತ್ತು BL ಸಂತೋಷ್ ಅವರ ಜೊತೆಗೆ ಚರ್ಚೆ ನಡೆಸಿದ ಬಳಿಕ ಜೆ.ಪಿ. ನಡ್ಡಾ ಅವರು ಕೂಡ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಇವತ್ತಿನ ಸಭೆಯಲ್ಲಿ ಅಮಿತ್ ಶಾ ಅವರು ಕೂಡ ಇರಲಿಲ್ಲ. ಹೀಗಾಗಿ ಅಮಿತ್ ಶಾ ಮತ್ತು BL ಸಂತೋಷ್ ಇಬ್ಬರೊಂದಿಗೂ ಕೂಡ ಚರ್ಚೆ ನಡೆಸಿದ ಬಳಿಕ ಜೆ.ಪಿ. ನಡ್ಡಾ ತಮ್ಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಆ ತೀರ್ಮಾನ ಏನು ಅನ್ನೋದನ್ನ ಬಳಿಕ 2 ದಿನದಲ್ಲೇ ಸಿಎಂ ಯಡಿಯೂರಪ್ಪ ಅವರು ಕೂಡ ತಿಳಿಸ್ತಾರೆ. ಅದಾದ ಬಳಿಕವೇ ಕರ್ನಾಟಕದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಹೀಗಾಗಿ ಇವತ್ತಿನ
ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಕೂಡ ತೆಗೆದುಕೊಂಡಿಲ್ಲ ಮತ್ತು ತನ್ನ ತೀರ್ಮಾನ ಏನು ಅನ್ನೋದನ್ನ ಯಡಿಯೂರಪ್ಪ ಅವ್ರಿಗೂ ಕೂಡ ತಿಳಿಸಿಲ್ಲ. ಹೀಗಾಗಿ ಇನ್ನೂ 2 ದಿನಗಳ ಕಾಲ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರಚನೆ ಆಗುತ್ತಾ ಅನ್ನುವ ಈ ಸಸ್ಪೆನ್ಸ್ ಇನ್ನೂ ಮುಂದುವರಿಯಲಿದೆ. ಅದಾದ ಬಳಿಕವೇ ಸ್ಪಷ್ಟವಾದಂತಹ ಚಿತ್ರಣ ಸಿಗಲಿದೆ. ಈಗ ಯಡಿಯೂರಪ್ಪ ಅವರು ಸೀದಾ ಜೆಪಿ ನಡ್ಡಾ ನಿವಾಸದಿಂದ ದೆಹಲಿ ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದಾರೆ. ದೆಹಲಿ ಏರ್ಪೋರ್ಟ್ ನಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಮಾಲ್ತೇಶ್. ಓಕೆ ಚಂದ್ರಮೋಹನ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಚಂದ್ರಮೋಹನ್, ಇದೇ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಮತ್ತು ನಡ್ಡಾ ಅವರ ತೀರ್ಮಾನವೇ ಅಂತಿಮ ಈ ವಿಚಾರದಲ್ಲಿ ಅನ್ನೋದು ಸ್ಪಷ್ಟ. ಅದನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಡ್ಡಾ ಭೇಟಿಯ ಬಳಿಕ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಕೂಡಲೇ ರಿಸಲ್ಟ್ ಏನು ಅನ್ನುವಂಥದ್ದು ನಮಗೆ ತಿಳಿಯಲ್ಲ. ಇವತ್ತಿನ ಮಾತುಕತೆಯ ರಿಸಲ್ಟ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಸಚಿವ ಸಂಪುಟದ ಈ ಸರ್ಜರಿಯ ಟ್ರೆಂಡ್ ಇದೆ. ಆಕಾಂಕ್ಷಿಗಳು ಗುಡ್ ನ್ಯೂಸ್ಗೆ ಕಾಯ್ಬೇಕಾಗಿದೆ. ಇನ್ನೂ 2 ದಿನ, ಕೆಲವರಿಗೆ ಅದು ಬ್ಯಾಡ್ ನ್ಯೂಸು ಆಗ್ಬೋದು. ಅವರು ಕೂಡ ಇನ್ನು 2 ದಿನ ಕಾಯ್ಬೇಕಾಗುತ್ತೆ. ಹಾಲಿ ಸಚಿವರಿಗೆ ಇದೀಗ ಡವಡವ ಶುರುವಾಗ್ತಾ ಇದೆ. ಇವತ್ತು ಅಕಸ್ಮಾತ್ ಕೇವಲ ಎಕ್ಸ್ಪ್ಯಾನ್ಷನ್ ಅನ್ನುವಂಥ ವಿಸ್ತರಣೆ ಅಂತ ಅಂದಿದ್ರೆ, ಕೇವಲ ವಿಸ್ತರಣೆ ಅನ್ನುವಂಥದ್ದಾಗಿದ್ರೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಿದ್ರು ಬರೀ ವಿಸ್ತರಣೆ ಅಂತ. ಬಟ್ ಅದನ್ನೆಲ್ಲ ನೋಡೋಣ, ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಧರಿಸುತ್ತೆ ಅನ್ನುವಂಥದ್ದನ್ನ ಕೊನೆ ತನಕನೂ ಕೂಡ ಅವರು ಅದೇ ವಾದವನ್ನ ಮುಂದುವರಿಸಿರುವಂತಹ ಕಾರಣದಿಂದಾಗಿ ಹಾಲಿ ಇರುವಂತಹ ಸಚಿವರಿಗೆ ಈಗ ಡವಡವ ಶುರುವಾದಂಗಾಗಿದೆ. ಯಾಕಂತ ಅಂದ್ರೆ ಈಗ ಹೊಸಬ್ರು ಹೌದು, ಈಗ ಒಳಗೆ ಸೇರ್ಕೊಳ್ಬೇಕು, ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದ್ದವರಿಗೂ ಡವಡವನೆ, ನಮಗೆ ಸಿಗುತ್ತೋ ಸಚಿವ ಸ್ಥಾನ ಇಲ್ವೋ ಈ ರೀತಿಯಾಗಿ. ಬಟ್ ಒಳ ಇರೋರಿಗೂ ಕೂಡ ಇದೀಗ ಡವಡವ ಮುಂದುವರಿಯುವಂತಾಗಿದೆ. ಯಾಕಂತ ಅಂದ್ರೆ ಇಲ್ಲ, ರಿಷಫಲ್ ಇಲ್ವೇ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಮುಖ್ಯಮಂತ್ರಿಗಳು ಹೇಳೇ ಇಲ್ಲ. ಆ ಕಾರಣಕ್ಕಾಗಿ ಚಂದ್ರಮೋಹನ್ ನಮ್ಮ ಜೊತೆಗೆ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಇಲ್ಲಿ ಬಹುಶಃ ಇವತ್ತು ಯಾರ್ಯಾರು ಒಳಗೆ ಸೇರ್ತಾರೆ ಅನ್ನುವಂಥದ್ದು ಫೈನಲೈಸ್ ಆಗದೆ ಹೋದ್ರು ಕೂಡ ಈ ವಿಸ್ತರಣೆನೋ ಪುನರ್ರಚನೆನೋ ಅನ್ನುವಂಥದ್ದು ಫೈನಲೈಸ್ ಆಗ್ಬೋದು ಅನ್ನುವಂಥದ್ದು ಒಂದು ಚರ್ಚೆ ಇತ್ತು. ಬಹುಶಃ ಇವತ್ತು ಅದನ್ನು ಕೂಡ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳದೇ ಇರುವಂಥದ್ದು ನೋಡಿದ್ರೆ ಆ ಕುತೂಹಲ ಹಾಗೆ ಅವ್ರು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ರೀಶಫಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಷ್ಟು ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಹಾಗೆ ಈ ಒಳ ಇರೋರಿಗೂ ಕೂಡ ಒಂದಷ್ಟು ಡವಡವ ಶುರುವಾಗ್ತಾ ಇದೆ ಅನ್ನೋದು ಸ್ಪಷ್ಟ. ಅಂದ್ರೆ ಈಗ ಆಲ್ರೆಡಿ ಸಂಪುಟದಲ್ಲಿರೋರಿಗೆ. ಹೌದು ಮಲ್ತೇಶ್, ಈಗ ಹೈಕಮಾಂಡ್ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗಾದ್ರೂ ತೀರ್ಮಾನ ತೆಗೆದುಕೊಳ್ಬಹುದು, ಇಲ್ಲವೇ ಪುನರಚನೆಗಾದ್ರೂ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಒಂದು ವೇಳೆ ಪುನರಚನೆಯ ತೀರ್ಮಾನವನ್ನು ಏನಾದ್ರು ಕೂಡ ತೆಗೆದುಕೊಂಡ್ರೆ ಈಗ ಹಾಲಿ ಇರುವಂತಹ ಸಚಿವರ ಪೈಕಿ 4 ರಿಂದ 5 ಮಂದಿಯನ್ನ ಸಚಿವ ಸಂಪುಟದಿಂದ ಕೈ ಬಿಡಬಹುದು. ಅವರ ಸ್ಥಾನವನ್ನ ಬೇರೆಯವರಿಗೆ ನೀಡಬಹುದು, ಬೇರೆಯವ್ರನ್ನ ಹೊಸಬರಾಗಿ ಸಚಿವರನ್ನಾಗಿ ಸೇರ್ಪಡೆಯನ್ನ ಮಾಡ್ಕೊಳ್ಬಹುದು. ಹೀಗಾಗಿ ಈಗ ಹೈಕಮಾಂಡ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದು ಯಡಿಯೂರಪ್ಪ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರಿಗೂ ಕೂಡ ಈಗ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಒಂದು ವೇಳೆ ಏನಾದ್ರು ಕೂಡ ಪುನರಚನೆಗೆ ತೀರ್ಮಾನ ತೆಗೆದುಕೊಂಡ್ರೆ 4-5 ಮಂದಿ ಸಚಿವ ಸ್ಥಾನವನ್ನ ಕಳ್ಕೊಳ್ತಾರೆ. ಸಚಿವ ಸ್ಥಾನ ಕಳ್ಕೊಳ್ಳುವಂತವ್ರು ಯಾರ್ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿಯೇ ಉದ್ಭವ ಆಗುತ್ತೆ. ಬೇರೆ ಬೇರೆ ಲೆಕ್ಕಾಚಾರಗಳ ಆಧಾರದ ಮೇಲೆ ಕೆಲವು ಸಚಿವರುಗಳನ್ನ ಸಂಪುಟದಿಂದ ಕೈ ಬಿಡಬಹುದು, ಅವರ ಸ್ಥಾನವನ್ನ ಬೇರೆ ಹೊಸ MLAಗಳಿಗೂ ಕೂಡ ನೀಡಬಹುದು. ಈಗ ಒಂದು ವೇಳೆ ವಿಸ್ತರಣೆಯ ತೀರ್ಮಾನವನ್ನ ತೆಗೆದುಕೊಂಡ್ರೆ ಈಗಿರ್ತಕ್ಕಂಥ ಸಚಿವರ ಸ್ಥಾನಗಳು ಸೇಫ್ ಆಗ್ತವೆ. ಖಾಲಿ ಇರತಕ್ಕಂಥ 7 ಸಚಿವ ಸ್ಥಾನಗಳ ಪೈಕಿ 5 ಮಂದಿಯನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಇನ್ನು 2 ಸಚಿವ ಸ್ಥಾನಗಳನ್ನ ಖಾಲಿ ಬಿಡ್ತಕ್ಕಂಥ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಬಹುದು. ಇವೆಲ್ಲವೂ ಕೂಡ ಈಗ ಜೆಪಿ ನಡ್ಡಾ ಅವರು ಅಮಿತ್ ಶಾ ಮತ್ತು BL ಸಂತೋಷ್ ಜೊತೆಗೆ ಚರ್ಚೆ ನಡೆಸಿದ ಬಳಿಕ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಅಷ್ಟೇನೆ ಹೈಕಮಾಂಡ್ ನ ತೀರ್ಮಾನ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಯಡಿಯೂರಪ್ಪ ಅವರು ಕೂಡ ತಮ್ಮ ಅಭಿಪ್ರಾಯ ಏನು, ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರಚನೆಯೋ, ಒಂದು ವೇಳೆ ವಿಸ್ತರಣೆ ಮಾಡೋದಾದ್ರೆ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಪಟ್ಟಿಯನ್ನ ಜೆಪಿ ನಡ್ಡಾ ಅವರಿಗೆ ನೀಡಿದರೆ, ಒಂದು ವೇಳೆ ಪುನರಚನೆ ಮಾಡೋದಾದ್ರೆ ಯಾರ್ಯಾರನ್ನ ಕೈ ಬಿಡಬೇಕು ಮತ್ತು ಅವರ ಸ್ಥಾನಗಳಿಗೆ ಯಾರ್ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೈಕಮಾಂಡ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ಅಂತಿಮ ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ಮುಂದಿನ 2 ದಿನಗಳಲ್ಲಿ ತೆಗೆದುಕೊಳ್ಳಿದೆ. ಅದಾದ ಬಳಿಕವೇ ಸ್ಪಷ್ಟವಾದಂತಹ ಚಿತ್ರಣ ಸಿಗಲಿದೆ. ಒಂದು ವೇಳೆ ಏನಾದ್ರೂ ಕೂಡ 4-5 ಮಂದಿ ಸಚಿವರುಗಳನ್ನ ಕ್ಯಾಬಿನೆಟ್ ನಿಂದ ಕೈ ಬಿಟ್ರೆ ಅವ್ರಿಗೆ ನಿರಾಶೆ ಆಗತಕ್ಕಂಥದ್ದು ಗ್ಯಾರಂಟಿ. ಆದ್ರೆ ಅವ್ರು ಯಾರು ಕೂಡ ಬಂಡಾಯ ಹೇಳತಕ್ಕಂತ ಸ್ಥಿತಿಲಿ ಇರೋರಲ್ಲ. ಆ ಕಾರಣಕ್ಕಾಗಿ ಅವರು ಪಕ್ಷದಲ್ಲಿ MLAಗಳಾಗಿ ಮುಂದುವರಿಬೇಕಾಗುತ್ತೆ ಮತ್ತು ಅವರ ಸಚಿವ ಸ್ಥಾನವನ್ನ ಬೇರೆಯವ್ರಿಗೂ ಕೂಡ ನೀಡಲಿಕ್ಕೆ ಯಡಿಯೂರಪ್ಪ ಅವರಿಗೆ ಅವಕಾಶ ಆಗುತ್ತೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ನಡ್ಡಾ ಜೊತೆಗೆ ಎಲ್ಲ ಮಾತಾಡಿ ಆದಷ್ಟು ಬೇಗ ಅಧಿವೇಶನ 7ನೇ ತಾರೀಕು ಪ್ರಾರಂಭ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅವಕಾಶ ಮಾಡಿಕೊಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಅವರು ಇನ್ನೊಂದು 2-3 ದಿವಸದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿಬಿಟ್ಟು ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಒಳ್ಳೆ ಚರ್ಚೆ ಆಯಿತು. ರಾಜ್ಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಡೀಟೇಲ್ ಚರ್ಚೆ ಮಾಡಿದ್ರು ಗೋವಿಂದ ಕಾರಜೋಳ ನನ್ನ ಜೊತೆಗೆ.
ತುಂಬ ಒಳ್ಳೆ ಮಾತುಕತೆ ಆಯಿತು. ಭಾಳ ಸಂತೋಷ ಪಡಿಸ್ಕೊಟ್ಟಿದ್ದಾರೆ. ಅವರು ಸಹ ಸುಮಾರು 100 ದಿವಸ ದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೂ ಮುಂದೆ ತಿಂಗಳು ಬರ್ತೀನಿ 3 days ಅಂತ ಹೇಳಿದ್ದಾರೆ. ಸೊ ಅವರ ಪ್ರವಾಸದಿಂದ ಒಳ್ಳೆಯದಾಗ್ತಾ ಇದೆ. ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಥಿತಿ ದಿನೇ ದಿನೇ ಜನಬೆಂಬಲ ಜಾಸ್ತಿ ಆಗ್ತಿದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಸಹ ನಾವು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ದಿನೇ ದಿನೇ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಜನಬೆಂಬಲವನ್ನು ಜಾಸ್ತಿ ಪಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಇವತ್ತು ಇಡೀ ದೇಶದಲ್ಲಿ ಅದಕ್ಕೆ ಪರ್ಯಾಯ ಬೇರೆ ಯಾರೂ ಇಲ್ಲ ಅನ್ನೋದಾಗಿದೆ. ನನ್ನೊಂದೇ ಒಂದು ಅಪೇಕ್ಷೆ, ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಲೋಕಸಭಾ ಚುನಾವಣೆಗೆ ನೆಕ್ಸ್ಟ್ ಟೈಮ್ ನಿಂತು ಗೆದ್ದು ಮತ್ತೊಮ್ಮೆ 5 ವರ್ಷ ದೇಶದ ಪ್ರಧಾನಿ ಆದರೆ ದೇಶದ ಅಭಿವೃದ್ಧಿ. ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯ ಸರ್, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯ ಸರ್, ನೋಡೋಣ. ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ, ಅಮಿತ್ ಶಾ ನಮ್ಮ ನಡ್ಡಾಜಿ ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಎಷ್ಟು ಸಚಿವ ಸ್ಥಾನಗಳು ಸರ್ ಭರ್ತಿ ಮಾಡುವಂಥದ್ದು? ಎಷ್ಟು ಸಚಿವ ಸ್ಥಾನಗಳು? ಎಲ್ಲ ವಿವರವನ್ನು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಅಲ್ಲ. ಅಮಿತ್ ಶಾ ಭೇಟಿ ಮಾಡ್ತೀರಾ? ಇಲ್ಲ, ಈಗ ನಾನು ಸ್ಟ್ರೈಟ್ ಅವೇ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್